ನಮಸ್ಕಾರ ರೀ ಎಲ್ಲ ನಮ್ಮ ಜವಾರಿ ಮಂದಿಗೆ. ಇವತ್ತಿನ ಒಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಗ್ರಾಮರ್ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ಕಾಲಗಳು. ಏನ್ರಿ ಕಾಲಗಳು, ಇದನ್ನ ಇಂಗ್ಲಿಷ್ ಒಳಗೆ ನಾವೇನಂತ ಕರಿತೀವಿ, ಟೆನ್ಸಸ್ ಅಂತೇಳಿ ಕರಿತೀವಿ. ನಾವು ಆಲ್ರೆಡಿ ಹಿಂದಿನ ವಿಡಿಯೋಗಳೊಳಗ ಓದಬೇಕಾದಾಗ ಯಾವ್ಯಾವ ಫೋನೆಟಿಕ್ ಸೌಂಡ್ಗಳನ್ನ ಹೆಂಗೆ ಬಳಸ್ಬೇಕು ಅಂತ ಹೇಳಿ, ಅಂದ್ರೆ ಫೋನೆಟಿಕ್ ಸೌಂಡ್ ಅಂದ್ರೆ ಫೋನೆಟಿಕ್ ಸಿಂಬಲ್ ಆಫ್ ಫೋನೆಟಿಕ್ಸ್ ಗಳನ್ನ ಓದಿಲ್ಲ ನಾವು. ನಮ್ಮ ಸೌಂಡ್ಸ್ ಹೆಂಗ್ ಬರ್ತಾವ, ಹೆಂಗ್ ಯೂಸ್ ಆಕಾವ ಅಂತಕ್ಕಂಥದ್ದನ್ನ ಓದಿದೀವಿ. ಹಾಗೆ ಇವತ್ತು ನಾವು ಏನ್ ಹೇಳಕ್ ಬಂದೀವಪ್ಪ ಅಂದ್ರೆ ಕಾಲಗಳನ್ನ ಹೇಳಕ್ ಬಂದೀವಿ. ಕಾಲಗಳು ಅಂದಾಗ ಕನ್ನಡದೊಳಗೆ ನಮ್ಗೆ ಆಲ್ರೆಡಿ ಏನ್ ಗೊತ್ತದಪ್ಪ, 3 ಕಾಲಗಳ ಬಗ್ಗೆ ಗೊತ್ತದ. 1ನೇ ಕಾಲ ವರ್ತಮಾನ ಕಾಲ, 2ನೇದು ಭೂತಕಾಲ, 3ನೇದು ಭವಿಷ್ಯತ್ ಕಾಲ. ಸಹಿ. ಹಾಗೆ ಇಂಗ್ಲಿಷ್ ಒಳಗಡೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಅವುಗಳನ್ನ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳಿ ಹೇಳ್ತೀವಿ. ಕನ್ನಡದೊಳಗೆ ಏನಪ್ಪ ಅಂತಾರೆ, ನಾವು ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲವನ್ನ ಹೇಳ್ಬೇಕಾದಾಗ ತ, ದ, ವ ಅಂತಕ್ಕಂಥ 3 ಕಾಲ ಪ್ರತ್ಯಯಗಳ ಮೇಲೆ ಏನ್ ಮಾಡ್ತೀವಿ, ಹೊತ್ನ ಡಿವೈಡ್ ಮಾಡ್ಕೊಂಡ್ಬಿಡ್ತೀವ್ರಿ. ತ ಬಂದಿತ್ತಪ್ಪ ಅಂದ್ರೆ ಅದು ವರ್ತಮಾನ ಕಾಲ, ದ ಬಂದಿತ್ತಪ್ಪ ಅಂದ್ರೆ ಅದು ಭೂತಕಾಲ, ವ ಬಂದಿತ್ತಪ್ಪ ಅಂದ್ರೆ ಅದು ಭವಿಷ್ಯತ್ ಕಾಲ ಅಂತಕ್ಕಂಥದ್ದು. ಆದ್ರೆ ಇಂಗ್ಲಿಷ್ ಒಳಗಡೆ ಹಂಗಿಲ್ಲ. ಇಂಗ್ಲಿಷ್ ಒಳಗಡೆ ಏನದಪ್ಪ ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಇವೇನೋದಲ್ಲ, ಇವು 3 ಕೂಡ ಏನ್ ಮಾಡ್ತಾವಪ್ಪ, ತನ್ನದೇ ಆಗಿರ್ತಕ್ಕಂಥ 4 ಉಪವಿಧಗಳನ್ನ ಹೊಂದ್ಯಾವ. ಅದ್ರಾಗ ಯಾವ್ಯಾವ 4 ಉಪವಿಧಗಳು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಒಂದೇದು ಯಾವ್ದಪ್ಪ ಅಂದ್ರ ಇನ್ ಡೆಫಿನೆಟ್ ಟೆನ್ಸ್ ಅಂತೇಳಿ. ಇನ್ ಡೆಫಿನೆಟ್ ಅನ್ನೋದು ಪ್ರೆಸೆಂಟ್ ದೊಳಗೂ ಬರ್ತೈತಿ, ಪಾಸ್ಟ್ ದೊಳಗೂ ಬರ್ತೈತಿ, ಫ್ಯೂಚರ್ ದೊಳಗೂ ಬರ್ತೈತಿ. ಇನ್ನು 2ನೇದು ಯಾವ್ದಪ್ಪ ಅಂತಾರ ಕಂಟಿನ್ಯೂಸ್ ರೀ. ಆಮೇಲೆ ಇವುಗಳ ಕನ್ನಡ ಅರ್ಥ ಬರ್ದ್ಬಿಡ್ ನೋಡ್ರಿ. ಇನ್ಡೆಫಿನಿಟ್ ಅಂದ್ರೆ ಅನಿರ್ದಿಷ್ಟ ಅಂತ. ಏನ್ರಿ? ಅನಿರ್ದಿಷ್ಟ. ಕಂಟಿನ್ಯೂಸ್ ಅಂದ್ರ ಅಪೂರ್ಣ ಅಥವಾ ಮುಂದುವರೆದ. ಅಪೂರ್ಣ ಆರ್ ಮುಂದುವರೆದ. ಹಾಗೆ ಇದಾದ ನಂತರ 3ನೇದು ಯಾವ್ದಪ್ಪ ಅಂತಾರ ಪರ್ಫೆಕ್ಟ್. ಇದನ್ನ ಪೂರ್ಣ ಅಂತಾನೂ ಕರಿತೀವಿ ಅಥವಾ ಮುಗಿದ ಅಂತಾನೂ ಕರಿತೀವಿ ನಾವು. ಅದಾದ ನಂತರ 4ನೇದು ಪರ್ಫೆಕ್ಟ್ ಕಂಟಿನ್ಯೂಸ್. ಪರ್ಫೆಕ್ಟ್ ಕಂಟಿನ್ಯೂಸ್. ಇದು ಪೂರ್ಣನೂ ಹೌದು, ಅಪೂರ್ಣನೂ ಹೌದು. ಹಾಗಾಗಿ ಇದನ್ನ ಪೂರ್ಣ ಅಂತ ಕರಿತೀವಿ. ಪೂರ್ಣ ಅಥವಾ ದೀರ್ಘಕಾಲದವರೆಗೆ ಮುಂದುವರೆದ ಕಾಲ ಅಂತನೂ ಕರಿತೀವಿ. ಈಗ ನಾವು 2 ಪಾರ್ಟ್ ಮಾಡ್ಕೊಂಡಿವಿ. ಅವು 4 ಅಂತೂ ಕಂಪಲ್ಸರಿ ನಮಗೆ ಏನಿರ್ಬೇಕು, ತಲೆ ಒಳಗೆ ಇರ್ಬೇಕು. ಹೀಗಿದ್ದಾಗ ಒಂದೊಂದೇ ನೋಡ್ತಾ ಹೋಗ್ರಿ. ವರ್ತಮಾನ ಕಾಲದ ಬಗ್ಗೆ ಮೊದಲು ನಾವೇನ್ ಮಾಡೋಣ, ಇವತ್ತು ಅಧ್ಯಯನ ಮಾಡೋಣ. ವರ್ತಮಾನ ಕಾಲ ಏನ್ ಹೇಳ್ತದ? ಯಾವ್ದಕ್ ನಾವು ವರ್ತಮಾನ ಕಾಲ ಅಂತೀವಿ? ವರ್ತಮಾನ ಕಾಲ ಏನ್ ಹೇಳ್ತದಪ್ಪ ಅಂತಾರೆ, ಈಗ ಸದ್ದ ಚಾಲು ಇರ್ತಕ್ಕಂಥ ಕ್ರಿಯೆಯ ಬಗ್ಗೆ ಹೇಳ್ತಕ್ಕಂಥದ್ದು. ಇಲ್ಲ, ಈಗ ಏನಾಗೈತಿ, ಈಗ ಸದ್ದ ಸ್ಟಾರ್ಟ್ ಐತೆ ಅನ್ನೋದು, ಈಗಿಂದ ನಡೆದಿದ್ದನ್ನ ಹೇಳಬೇಕು. ಈಗ ಸದ್ದ ನಡೆದಿದ್ದನ್ನ ಹೇಳಕ ವರ್ತಮಾನ ಕಾಲ ಅಂತ ಕರಿತೀವಿ. ಅದ್ರಾಗ ಮೊದಲನೇ ಟೆನ್ಸ್ ಯಾವ್ದ್ರಿ? ಇನ್ ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಒಳಗೆ 1ನೇದು ಯಾವುದು? ಇನ್ ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್. ಇದನ್ನ ಅನಿರ್ದಿಷ್ಟ ವರ್ತಮಾನ ಕಾಲ ಅಂತ ಕರಿತೀವಿ ನಾವು. ಅನಿರ್ದಿಷ್ಟ ವರ್ತಮಾನ ಕಾಲ ಅಂತೇಳಿ ಕರಿತೀವಿ. ಅನಿರ್ದಿಷ್ಟ ವರ್ತಮಾನ ಕಾಲ ಅಂದ್ರೆ ಏನು? ಅನಿರ್ದಿಷ್ಟ ವರ್ತಮಾನ ಕಾಲ ಅಂದ್ರೆ ಏನಪ್ಪಾ ಅಂದ್ರ ಅ ಸೆಂಟೆನ್ಸ್ ವಿಚ್ ಡಿನೋಟ್ಸ್ ಅ ಸಿಂಪಲ್ ಸ್ಟೇಟ್ಮೆಂಟ್ ಆಫ್ ಅ ಪ್ರೆಸೆಂಟ್ ಟೆನ್ಸ್. ಅಂದ್ರೆ ಒಂದು ವಾಕ್ಯವು ವರ್ತಮಾನ ಕಾಲದಲ್ಲಿಯ ಸಾದಾ ಹೇಳಿಕೆಯನ್ನು ನೀಡುವಂತಿದ್ರೆ, ಒಂದು ವಾಕ್ಯವು ವರ್ತಮಾನ ಕಾಲದಲ್ಲಿಯ ಅನಿರ್ದಿಷ್ಟ ಹೇಳಿಕೆಯಾಗಿದ್ದರೆ
ಅದನ್ನ ನಾವು ಇನ್ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಅನಿರ್ದಿಷ್ಟ ಅಂದ್ರೆ ಏನು? ಇಲ್ಲಿ ನಿಶ್ಚಿತತೆ ಇರಂಗಿಲ್ಲ. ಏನಿರಂಗಿಲ್ರಿ? ನಿಶ್ಚಿತತೆ ಇರಂಗಿಲ್ಲ. ಅದು ಹೆಂಗ್ ಅನ್ನೋದು ಎಕ್ಸಾಂಪಲ್ ಕೊಟ್ಟಾಗ ಹೇಳ್ತೀವಿ. ಇಲ್ಲಿ ನಾವು ಮತ್ತೊಂದು ತಲೆಗೆ ಏನ್ ಇಟ್ಕೊಳ್ಬೇಕಪ್ಪ ಅಂತಾರೆ, ಕಾಲಗಳನ್ನು ಅಧ್ಯಯನ ಮಾಡ್ಬೇಕಾದಾಗ ನಮಗೆ ಹೆಲ್ಪ್ ಏನಾಕತ್ತಪ್ಪ ಅಂದ್ರೆ ಸೆಂಟೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಸೆಂಟೆನ್ಸ್ ಒಳಗ ಇಂಗ್ಲಿಷು ಸೆಂಟೆನ್ಸ್ ಪ್ಯಾಟರ್ನ್ಸ್ ಭಾಳ ಅದ. ಸೆಂಟೆನ್ಸ್ ಪ್ಯಾಟರ್ನ್ಸ್ ಭಾಳ ಇದ್ರು ಕೂಡ ನಮಗೆ ಅಷ್ಟು ಕಾಲಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಅನುಕೂಲ ಆಗ್ತಿರ್ತಕ್ಕಂಥ ಸೆಂಟೆನ್ಸ್ ಪ್ಯಾಟರ್ನ್ ಯಾವ್ದಪ್ಪ ಅಂತಾರ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಅಬ್ಜೆಕ್ಟ್. ಈ ಪ್ಯಾಟರ್ನ್ ಅನ್ನ ನಾವು ಏನ್ ಮಾಡೋಣ, ಫಾಲೋ ಅಪ್ ಮಾಡೋಣ. ಮೊದಲು ಈ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಅಬ್ಜೆಕ್ಟ್ ಅಂದ್ರೆ ಏನ್ ತಲೆಯಾಗಿ ಇಟ್ಕೋಬೇಕು, ಏನ್ ಅನ್ನೋದು ತಿಳ್ಕೊಬೇಕಾಗೈತಿ. ಏನಾಗೈತಿ, ನಮಗ ಇಂಗ್ಲಿಷ್ ಯಾಕೆ ಬರ್ವಾತು ಅನ್ನೋದಕ್ಕೆ ಮೇನ್ ರೀಸನ್ ಇದೆ. ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ನೋಡ್ರಿ, ನಾವು ಕನ್ನಡ ಮಾತಾಡ್ತಿರ್ತೀವಿ. ನಮ್ಮ ಮನಿ ಮಗಲ್ಗೊಬ್ಬ ಯಾವ ಮರಾಠಿ ಬಂದ ಬಾಡಿಗೆ ನಿಲ್ತಾನೋ, ಮರಾಠಿ ಅವ್ರು ಬಂದು ಬಾಡಿಗೆ ನಿಂತ ನಂತರ ಏನಾಗೈತಪ್ಪ ಅಂದ್ರೆ ಆ ಕಡೆ ಟಿಕೆಟ್ ಒಂದ್ ತಿಂಗಳು 2 ತಿಂಗಳು ಅವ್ರ ಜೋಡಿ ಮಾತಾಡಿದ ತಕ್ಷಣ ಸಲೀಸಾಗಿ ನಾವ್ ಏನ್ ಮಾತಾಡಕ್ ಚಾಲು ಮಾಡ್ತೀವ್ರಿ, ಮರಾಠಿ ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಹೌದಿಲ್ಲ? ಮರಾಠಿ ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಹಂಗ ಹಿಂದಿನೂ ಅಷ್ಟೇ ರೀ. ನಾನು ಕನ್ನಡ ಮೀಡಿಯಮ್ದಾಗ ಕಲ್ಸುತ್ನಾಗ ಏನಾಗಿತ್ತಪ್ಪ ಅಂದ್ರೆ ಕನ್ನಡ ಮೀಡಿಯಂ ಹೆಂಗ್ ಮಾತಾಡ್ತಿದ್ದಿಲ್ಲ, ಹಿಂಗ್ ಉರ್ದು ಮೀಡಿಯಮ್ದಾಗ ಹೋಗಿ ನಾ ಹಿಂದಿ ಮಾತಾಡಕ್ ಸ್ಟಾರ್ಟ್ ಮಾಡೇನಿ. ಸೊ ಹಿಂದಿನೂ ಈಜಿ ಬರ್ತದ, ತಮಿಳು ಬರ್ತದ, ತೆಲುಗು ಬರ್ತದ, ಮರಾಠಿ ಬರ್ತದ. ಆದ್ರೆ ಇಂಗ್ಲಿಷ್ ಮಾತ್ರ ನಮಗೆ ಏನಾಗತ್ತತಿ, ಸುಮಾರು ದಿನಗಳಿಂದ ಕಲಿಯಾಕತ್ತೀವ್ರಿ ಸರ್, ಬಟ್ ಮಾತಾಡಕ್ ಬರೋತ್ತು. ಯಾಕೆ ಬರೋತ್ತಪ್ಪ ಅಂತಾರ ಅಲ್ಲಿರ್ತಕ್ಕಂಥ ಪ್ಯಾಟರ್ನ್ಸ್ ಇಲ್ಲಿರ್ತಕ್ಕಂಥ ಪ್ಯಾಟರ್ನ್ ಚೇಂಜ್ ಅದ ನೋಡ್ರಿ. ಕನ್ನಡದೊಳಗ ರಾಮನು ಶಾಲೆಗೆ ಹೋಗುತ್ತಾನೆ. ಸೆಂಟೆನ್ಸ್ ಪ್ಯಾಟರ್ನ್ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಯಾರು ತಕ್ಕತ್ ಒಂದ ಮಾತನಾಗ ಯಾರು ತಕ್ಕತ್. ಇಂಗ್ಲಿಷ್ ಯಾಕೆ ನಮ್ಗೆ ಟಫ್ ಆಗತ್ತೆ ನೋಡಿ. ರಾಮನು ಯಾರು, ಕೆಲಸ ಯಾರು ಮಾಡಕತ್ತಾರ, ಅವರು ರಾಮನು. ಸೇ ಕರೆಕ್ಟ್ ಅತ್ರಿ. ಇಲ್ಲಿ ರಾಮನು ಅಂದ್ರೆ ಇವನ್ ಕರ್ತೃ ಅಂತ ಕರಿತೀವಿ ನಾವು. ಆಯ್ತ್ರಿ. ಅವ ಎಲ್ಲಿಗೆ ಹೊಂಟಾನು ಅನ್ನೋದಕ್ಕೇನತ್ತಿದು, ಇದನ್ನ ನಾವು ಕರ್ಮಪದ ಅಂತ ಕರಿತೀವಿ. ಏನಂತ ಕರಿತೀವಿ? ಕರ್ಮಪದ. ಗೆ ಇಗೆ ಅಕ್ಕಿ ಏನ್ ಬರುತ್ತೆ, ಅದು ಕರ್ಮಪದ. ಅದಾದ ನಂತರ ಅವ ಏನ್ ಮಾಡಾಕತ್ತಾನು ಅದಕ್ಕೆ ಏನಂತ ಕರಿತೀವಿ ನಾವು, ಕ್ರಿಯಾಪದ. ಇದನ್ನ ಹಿಂದಿದಾಗ ಬರೀರಿ. ರಾಮ್ ಸ್ಕೂಲ್ ಜಾತಾ ಹೈ. ರಾಮ್ ಸ್ಕೂಲ್ ಜಾತಾ ಹೈ. ನೋಡ್ರಿ, ರಾಮನ ಬತ್ತು ಫಸ್ಟ್ ಕರ್ತೃ, ಅದಾದ ನಂತರ ಕರ್ಮನ ಬತ್ತು, ಅದಾದ ನಂತರ ಕ್ರಿಯಾಪದನ ಬತ್ತು. ಹಾಗೆ ತಮಿಳೊಳಗೂ ಹೋಗ್ರಿ, ತೆಲುಗು ಒಳಗೂ ಹೋಗ್ರಿ, ಏನಪ್ಪ ಅಂತಾರ ಪ್ಯಾಟರ್ನ್ ಸೇಮ್ ಅದ ರೀ. ಇಂಡಿಯನ್ ಲ್ಯಾಂಗ್ವೇಜಸ್ ಇವೆಲ್ಲ ಪ್ಯಾಟರ್ನ್ ಹೆಂಗೈತ್ರಿ, ಸೇಮ್ ಅತ್ರಿ. ಕರ್ತೃ ಪೈಲ ಬರ್ತೈತಿ, ಕರ್ಮ ಹಿಂದಾಡೆ ಬರ್ತೈತಿ, ಅದಾದ ನಂತರ ಕ್ರಿಯಾಪದ ಬರ್ತೈತಿ. ಇದನ್ನ ಇಂಗ್ಲಿಷ್ ಬರ್ನು ರೀ. ರಾಮ ಗೋಸ್ ಟು ಸ್ಕೂಲ್. ಬತ್ ನೋಡ್ರಿ ಗಾಡಿ. ಹೊಂಟಾರ ಯಾರು? ರಾಮ. ಸಬ್ಜೆಕ್ಟ್ ಅಂದ್ರೆ ಕರ್ತೃ. ಅದಾದ ನಂತರ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಒಳಗೆ ಏನ್ ಬರ್ತೈತಿ, ಕರ್ಮ ಬರ್ತೈತಿ. ಆದ್ರೆ ಇಲ್ಲಿ ಏನ್ ಬರ್ತೈತ್ರಿ, ಕ್ರಿಯಾಪದ ಬರ್ತೈತ್ರಿ. ಗೋ ಏನತ್ರಲ್ಲ, ಇದು ಕ್ರಿಯಾಪದ. ಟು ಸ್ಕೂಲ್ ಆಬ್ಜೆಕ್ಟ್. ಸೊ ಪ್ಯಾಟರ್ನ್ ಚೇಂಜ್ ಇರೋದ್ರಿಂದ ನಮಗ ಸೆಂಟೆನ್ಸ್ ಮಾಡುವೊಳಗೆ ಏನಾಗತ್ರಿ, ಸಮಸ್ಯೆ ಆಗಕತ್ತೈತಿ. ಸೊ ಹಂಗ ನಮಗ್ ಕನ್ಫ್ಯೂಷನ್ ಆಗ್ಲಾರ್ದೇನೆ ನಾವು ಇಡೀ ಎಲ್ಲಾ ಕಾಲಗಳನ್ನ ಅರ್ಥ ಮಾಡ್ಕೋಬೇಕಂದ್ರ ಈ ಒಂದು ಪ್ಯಾಟರ್ನ್ ನಮಗ್ ಮೋರ್ ಇಂಪಾರ್ಟೆಂಟ್. ಸಬ್ಜೆಕ್ಟ, ವರ್ಬ, ಅಬ್ಜೆಕ್ಟ. ವರ್ತಮಾನ ಕಾಲದ ವಾಕ್ಯ ಸೇಮ್ ಹಿಂಗ ಬರ್ತದ್ರಿ. ಆಲ್ರೆಡಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಹೇಳುವಾಗ ಏನಾಗಿತ್ತು ಅಂತಾರ, ಕ್ರಿಯಾಪದಗಳ ಬಗ್ಗೆ ಹೇಳಿ, ಕ್ರಿಯಾಪದದ ರೂಪಗಳ ಬಗ್ಗೆನೂ ಹೇಳೇನಿ. ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4, ವರ್ಬ್ 5 ತನೂ ಮಾಡಾಕತ್ತ. ವರ್ಬ್ 5 ತನೂ ಚಾರ್ಟ್ ಕೊಡಾಕತ್ತಾರ. ಆದ್ರ V1, V2, V3, V3 ಇವು 3 ಗೊತ್ತಿದ್ರ ಅನ್ಕ ನಮಗ್ ಸಾಕು. V1 ಅಂದ್ರೆ ಏನು, ಪ್ರೆಸೆಂಟ್, ಅದರ ರೂಪ. ಆಮೇಲೆ ಪಾಸ್ಟ್ ಫಾರ್ಮ್, ಅದಾದ ನಂತರ
ಪಾಸ್ಟ್ ಪಾರ್ಟಿಸಿಪಲ್. ಈ ಮೂರು ಫಾರ್ಮ್ಗಳು ಗೊತ್ತಿರ್ಬೇಕು. ವರ್ಬ್ ಅಂದ್ರ ವರ್ಬ್ ಒನ್ ಇದು. ಓಕೆ, ಇನ್ನು ಎಕ್ಸಾಂಪಲ್ ಬರೀನ್ರಿ. ಎಕ್ಸಾಂಪಲ್ ಅನ್ನ ನಾವು ಎಲ್ಲ ಪ್ರನೌನ್ 7 ಪರ್ಸನಲ್ ಪ್ರನೌನ್ಗಳನ್ನ ಉಪಯೋಗಿಸ್ಕೊಂಡು ಬರ್ದ್ಬಿಡ್ನೋರಿ. ಸುಮ್ಮ ಹೆಸರುಗಳು ಹಾಕೋದು ಬೇಡ. ಸೊ ಫಸ್ಟ್ ಪರ್ಸನ್ ಯಾರು? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ನೋಡ್ರಿ, ಯಾವಾಗ್ಲೂ ಫಸ್ಟ್ ಪರ್ಸನ್ ಯಾರಾಗಿರ್ತಾರೋ? ನಾನು. ಸಿಂಗ್ಯುಲರ್ ಒಳಗ ನಾನು. ಯಾವಾಗ ನೋಡ್ರಿ ಮನುಷ್ಯ ಏನೇ ಇದ್ರೆ ಬಿ ಫಸ್ಟ್ ಯಾರ್ದು ವಿಚಾರ ಮಾಡ್ದತ್ತೆ? ನಮ್ಮದು ವಿಚಾರ ಮಾಡ್ದತ್ತೆ. ಏನೋ ಒಂದು ತಿನ್ನೋದು ಸಿಗ್ಲಿ ಉಣ್ಣೋದು ಸಿಗ್ಲಿ ಮೊದಲು ನಮ್ಮದು ವಿಚಾರ ಮಾಡ್ತೀವಿ, ಆಮ್ಯಾಗ ಹಿಂದಾಗಡೆ ಮುಂದಿದ್ರಿ. ಅದಕ್ಕೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಏನ್ರಿ? ಐ ಅಂದ್ರೆ ನಾನು. ಸಿಂಗ್ಯುಲರ್. ಪ್ಲೂರಲ್ ಏನ್ರಿ? ನಾನು ಪ್ಲೂರಲ್ ಏನ? ನಾನು ಪ್ಲೂರಲ್ ನಾವು. ನಾವು ಅನ್ನಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ವಿ. ನಾವು ಅನ್ನಕ್ಕೆ ಇಂಗ್ಲಿಷ್ ಒಳಗೆ ಏನು ಕರಿತೀವಿ? ವಿ. ಹೋಗ್ಲಿ. ಇನ್ನ ಇಲ್ಲಿ ಸೆಕೆಂಡ್ ಪರ್ಸನ್ ಏನಪ್ಪಾ ಅಂತಂದ್ರ, ನಾನು ಆದ ನಂತರ ಎರಡನೇ ವ್ಯಕ್ತಿ ಯಾರು? ನೀನು. ಹೌದಿಲ್ಲ? ನಾವು ಇಬ್ರು ಮಂದಿ ಅಂದ್ರೆ ಹೆಂಗತಿ? ಇದ್ರ ಬದ್ರಾಗಿದ್ದಾಗ ಮಾತಾಡ್ಬೇಕಾದಾಗ ಮೊದಲು ನಾನು ಮಾತಾಡ್ತೀವಿ, ನಮ್ಮವಾಗಿಂದ ಮಾತಾಡ್ತೀವಿಲ್ರಿ. ಅವತ್ತು ಮುಂದಿನ ಒಂದು ಅದಾದ ನಂತರ ಇಬ್ರು ಮಂದಿ ಕೂಡಿ ಪಾಜಲ್ ಮಾಡಕತ್ತೀವಿ ಅಂದ್ರೆ ಅದು ಮಂದಿದು. ಅದು ಥರ್ಡ್ ಪರ್ಸನ್. ನನಗೂ ಸಂಬಂಧ ಇಲ್ಲ, ಮುಂದಿನವಗೂ ಸಂಬಂಧ ಇಲ್ಲ, ಮೂರನೇದವರು. ಹೀಗಾಗಿ ಸೆಕೆಂಡ್ ಪರ್ಸನ್ ಒಳಗಡೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡು ಒಳಗೆ ಯುವ ಬರ್ತದ ರೀ. ಯಾಕೆ ಯು ಬರ್ತದ ಅನ್ನೋದನ್ನ ಹೇಳ್ತಿಕ್ಕೇರಿ. ಯುದ ಸಿಂಗ್ಯುಲರ್ ಫಾರ್ಮ್ ಇಲ್ಲ. ಇಂಗ್ಲಿಷ್ ಒಳಗ ನೀನು ಅಂತೇಳಿ ಮಾತಾಡಂಗಿಲ್ರಿ ನಾವು, ನೀವು ಅಂತಾನೆ ಮಾತಾಡ್ತೀವಿ. ಕಿಮ್ಮತ್ ಭಾಳ ಕೊಡ್ತೀವಿ ಮಂದಿಗೆ. ಅದಕ್ಕೆ ಸಿಂಗ್ಯುಲರ್ ಫಾರ್ಮ್ ಇಲ್ಲ. ಆದ್ರೂ ಕೂಡ ನಮ್ಗೆ ಗೊತ್ತಾಗ್ಲಿ ಅನ್ನೋ ಒಂದು ಕಾರಣಕ್ಕೆ ಏನ್ ಮಾಡಕತ್ತೀನಿ, ಇಲ್ಲಿ ಯು ಅನ್ನೋನ ಬರೆಯಕತ್ತೀನಿ. ಅದಾದ ನಂತರ ಥರ್ಡ್ ಪರ್ಸನ್ ಒಳಗೆ ಇಬ್ರು ಮಂದಿ ಕೂಡಿ ನಿಂತಿರ್ತೀವಿ, ಮಂದಿದು ಮಾತಾಡಕತ್ತೀವಿ. ಗಂಡ ಮಗದ ಮಾತಾಡ್ರ ಅವನು ಅಂತೇಳಿ ಮಾತಾಡ್ತೀವಿ, ಹೆಣ್ಮಗಳದ್ ಮಾತಾಡ್ರ ಅವಳು ಅಂತೇಳಿ ಮಾತಾಡ್ತೀವಿ, ಪ್ರಾಣಿನದು ಮಾತಾಡಕತ್ತಿರ್ತಂದ್ರ ಅದು ಅಂತೇಳಿ ಮಾತಾಡ್ತೀವಿ. ಇನ್ನು ಗಂಡ ಮಕ್ಕಳು ಭಾಳ ಮಂದಿ ಇದ್ರಂದ್ರ ಅವರು ಅಣ್ತೀವಿ, ಹೆಣ್ಮಕ್ಳು ಭಾಳ ಮಂದಿ ಇದ್ರ ಅವರು ಅಣ್ತೀವಿ, ಇಲ್ಲ ಪ್ರಾಣಿಗಳು ಭಾಳ ಇದ್ರ ಅವು ಅಣ್ತೀವಿ. ಅದಕ್ಕೆಲ್ಲದಕ್ಕೂ ಒಂದ ವರ್ಡ್ ಯಾವುದು? ದೇ. ಓಕೆ, ಸೊ ನೋಡ್ರಿ, ಒಂದ್ ತಲೆಗಿರ್ಲಿ. ಸಬ್ಜೆಕ್ಟ್ ಅಂತ ಬಂದಾಗ ಸಬ್ಜೆಕ್ಟ್ ಜಾಗಕ್ಕೆ ಒಂದು ಹೆಸರು ಇರ್ತತ್ ಒಂದ, ಇಲ್ಲಾರ ಈ ಪ್ರನೌನ್ಗಳು ಇರ್ತಾವ್ರಿ. 1 2 3 4 5 6 7. ಸಬ್ಜೆಕ್ಟ್ ಜಾಗದಾಗ ಏನಿರ್ತತ್ರಿ? ಯಾವಾಗೂ ನಾಮಪದ ಇರ್ತತ್ ಒಂದು, ಇಲ್ಲಾದ್ರೆ ಏನಿರ್ತಾವ? ಇವು 7 ಏನಿರ್ತಾವ? ಪ್ರನೌನ್ಗಳು ಇರ್ತಾವ. ಇದನ್ನ ಬಿಟ್ಟು ಬೇರೆ ಏನು ಬರಕ್ ಸಾಧ್ಯ ಇಲ್ಲ. ಸೊ ಈ ಸಬ್ಜೆಕ್ಟ್ಗಳನ್ನ ನಾವು ಇನ್ನು ಸಬ್ಜೆಕ್ಟ್ ಬರ್ದದ್ ಮುಗಿತ್ರಿ. ಇದಾದ ನಂತರ ವರ್ಬ್ ಒನ್. ನೋಡ್ರಿ, ಒಂದು ಈಗೇನು ಕ್ರಿಯಾಪದ ಒಂದು ತಗೋತೀವ್ರಲೇ ಇಲ್ಲಿ, ಇದ ಕ್ರಿಯಾಪದವನ್ನ ಅಷ್ಟು 12 ಕಾಲದ ವಾಕ್ಯಗಳ ಮುಗಿಯುವವರೆಗೆ ನಾವು ಏನ್ ಮಾಡ್ತೀನಪ್ಪ ಅಂತಾರ, ಆ ಒಂದ ಕ್ರಿಯಾಪದದ ಮ್ಯಾಗ ಬಿಡಿಸೋಣ್ರಿ. ಯಾಕಪ್ಪ ಅಂತಾರೆ ಏನಾಕತ್ರಿ, ಒಂದು ವಾಕ್ಯ ಕೊಟ್ಟ ನಂತರ 12 ಕಾಲಗಳೊಳಗೆ ಅದನ್ನ ಎಕ್ಸ್ಚೇಂಜ್ ಮಾಡಕ್ ಬತ್ತು, ಇಂಟರ್ಚೇಂಜ್ ಮಾಡಕ್ ಬತ್ತಪ್ಪ ಅಂತಾರ ಆಟೋಮೆಟಿಕಲಿ ಎಲ್ಲಾ ಕಾಲಗಳ ಎಲ್ಲಾ ವಾಕ್ಯಗಳು ಏನಕ್ಕವ ನಮಗ ಸರಾಗವಾಗಿ ಬರ್ತಾವ. ಈ ಒಂದು ಉದ್ದೇಶದಿಂದ ಏನಾಗೈತೆ, ನಮಗ ಒಂದೇ ವಾಕ್ಯವನ್ನ ನಾವು ತೆಗೆದುಕೊಳ್ಳೋಣ. ಈಗ ಒಂದೇದ್ರಿ, ಏನ್ ತೆಗೆದುಕೊಳ್ಳೋಣ? ಗೋ ಟು ಸ್ಕೂಲ್ ಅದನ್ನ ತಗೊಂಡ್ರಿ. ಐ ಗೋ ಟು ಸ್ಕೂಲ್. ಇದನ್ನು ಕನ್ನಡದೊಳಗೆ ಹೆಂಗೆ ಬರಿತೀವಿ ನಾವು? ನಾನು ಶಾಲೆಗೆ ಹೋಗುತ್ತೇನೆ. ಈಗ ನೋಡ್ರಿ, ಅನಿರ್ದಿಷ್ಟತೆ ಐತಿ ಅಂತ ಹೇಳಿದ್ನೆ ನಾನು. ಇನ್ ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಒಳಗೆ ನಾನು ಶಾಲೆಗೆ ಹೋಗುತ್ತೇನೆ. ನಾನು ಹೋಗುತ್ತೇನೆ ಅಂತ ಹೇಳಕತ್ತೇನೆ. ನಾನು ಶಾಲೆಗೆ ಹೋಗುತ್ತೇನೆ. ಹೋಗ್ಲೂಬಹುದು, ಹೋಗದೇನೂ ಇರ್ಬೋದು. ಇಲ್ಲಿ ಈಗ ಹೊಂಟನು, ಇನ್ನೊಂದು ಜರ ನಿಂತು ಹೊಕ್ಕನು, ಆಮ್ಯಾಗ ಹೊಕ್ಕನು ಅನ್ನೋದಿಲ್ಲ. ಅದಕ್ಕೆ ಇದಕ್ಕೆ ಅನಿರ್ದಿಷ್ಟ ವರ್ತಮಾನ ಕಾಲ ಅಂತೇಳಿ ಕರಿತೀವಿ. ಇದಕ್ಕೆ ಏನಿಲ್ಲಪ್ಪ ಅಂತಾರ ನಿರ್ದಿಷ್ಟತೆ ಇರುವುದಿಲ್ಲ. ಅದಕ್ಕೆ ಇದಕ್ಕೆ ಅನಿರ್ದಿಷ್ಟ ವರ್ತಮಾನ ಕಾಲ ಅಂತೇಳಿ ಕರಿತೀವಿ. ಸೇಮ್, ಐ ಗೋ ಟು ಸ್ಕೂಲ್
ವಿ ಗೋ ಟು ಸ್ಕೂಲ್. ಇದು ಹೆಂಗಾಕತ್ರಿ? ನಾವು ಶಾಲೆಗೆ ಹೋಗುತ್ತೇವೆ. ಯು ಗೋ ಟು ಸ್ಕೂಲ್. ಯು ಗೋ ಟು ಸ್ಕೂಲ್. ನೀನು ಶಾಲೆಗೆ ಹೋಗುತ್ತಿ. ಯು ಗೋ ಟು ಸ್ಕೂಲ್. ನೀವು ಶಾಲೆಗೆ ಹೋಗುತ್ತೀರಿ. ಹಿ ಇಲ್ಲಿ ಗೋ ಟು ಸ್ಕೂಲ್ ಬರೆಯಾಕ ಬರಂಗಿಲ್ರಿ. ಇದೊಂದು ಮೇನ್ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕಾಗಿದ್ದೆ. ಅದ್ರೊಳಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಮಾತ್ರ, ಅಥವಾ ಇನ್ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿ ಅಂತಾರ್ರಿ. ಇನ್ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಒಳಗ ನಾವು ಇಲ್ಲಿ ನೇರವಾಗಿ V1 ಅನ್ನ ಬರೀಲಿಕ್ಕೆ ಬರಂಗಿಲ್ಲ. V1 ಏನತ್ಲ ಇದು ಬಹುವಚನ ರೂಪವನ್ನ ಮಾಡ್ಲಿಕ್ಕೆ ನಾವು ಏನೇನು ರೂಲ್ಸ್ ಫಾಲೋ ಮಾಡ್ತೀವಲ್ಲ ಆ ರೂಲ್ಸ್ ಗಳನ್ನ ಹೇಳ್ಕೊಳ್ತೀವಿ. ಬಹುವಚನ ಮಾಡುವಾಗ ನೋಡ್ರಿ, ಕೊನೆಯಲ್ಲಿ ಓ ಬಂದಿತ್ತಂದ್ರೆ ಏನ್ ಹಚ್ತೀವ್ರಿ? ಅದ್ರ ಮುಂದ ES ಹಚ್ತೀವ್ರಿ. ಹೌದಾ? FE ಬಂದಿತ್ತ VS ಹಚ್ತೀವಿ. ಹಂಗ ಎಲ್ಲೆಲ್ಲಿ ಎಸ್ ಹಚ್ತೀವಿ ಅಲ್ಲಿ ಎಸ್ ಹಚ್ತೀವಿ, ES ಹಚ್ಚೋಕ್ ES ಹಚ್ತೀವಿ, IS ಹಚ್ಚೋಕ್ IS ಹಚ್ತೀವಿ. ಆ ರೀತಿ ಏನ್ ಮಾಡ್ತೀವಿ? ಇದನ್ನ ಕ್ರಿಯಾಪದವನ್ನ ಬರಿತೀವಿ. ಹಿ ಗೋಸ್ ಟು ಸ್ಕೂಲ್. ಅವನು ಶಾಲೆಗೆ ಹೋಗುತ್ತಾನೆ. ಸಿ ಗೋಸ್ ಟು ಸ್ಕೂಲ್. ಅವಳು ಶಾಲೆಗೆ ಹೋಗುತ್ತಾಳೆ. ಇಟ್ ಗೋಸ್ ಟು ಸ್ಕೂಲ್. ಅದು ಶಾಲೆಗೆ ಹೋಗುತ್ತದೆ. ದೇ ಇಲ್ಲಿ ಮಾತ್ರ ಅಪ್ಲೈ. ಎಲ್ಲಿ? ಇನ್ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಒಳಗ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಮುಂದೆ ಮಾತ್ರ ಕ್ರಿಯಾಪದವು ಎಸ್, ES, IS, VS ಗಳನ್ನ ಪಡೆದುಕೊಳ್ತದ. ಬಿಟ್ರ ಉಳಿಕಿದ ಕಡೆ ಎಲ್ಲಿಯೂ ಕೂಡ ಏನ್ ಮಾಡಂಗಿಲ್ಲದು ಈ ಒಂದು ಪ್ರತ್ಯಯಗಳನ್ನ ಪಡೆದುಕೊಳ್ಳಂಗಿಲ್ಲ. ಹಾಗೆ ದೇ ಗೋ ಟು ಸ್ಕೂಲ್. ದೇ ಗೋ ಟು ಸ್ಕೂಲ್. ದೇ ಗೋ ಟು ಸ್ಕೂಲ್ ಅಂದ್ರೆ ಅವರು ಶಾಲೆಗೆ ಹೋಗುತ್ತಾರೆ. ಆದ್ರೆ ಒಂದ್ ತಲೆಯಾಗಿರ್ಲಿ, ವರ್ತಮಾನ ಕಾಲದ ಅಂದ್ರೆ ಈಗ ನಡೀತಕ್ಕಂಥ ಒಟ್ಟು ಈಗಿನ ಸದ್ಯದ ಪರಿಸ್ಥಿತಿ ಒಳಗಿರ್ತಕ್ಕಂಥ ಒಂದು ಸಾದಾ ಹೇಳಿಕೆಯನ್ನ ನಾವು ಇನ್ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಇದರ ಸೂತ್ರ ಏನಪ್ಪಾ ಅಂತಾರ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಅಬ್ಜೆಕ್ಟ್. ಪ್ಲಸ್ ಅಂದ್ರೆ ಇಲ್ಲೇನು ಕೂಡಿಸೋದಲ್ಲ. ಸಬ್ಜೆಕ್ಟ್ ಅಂದ್ರೆ ಕರ್ತೃ ಆದ ನಂತರ ಕ್ರಿಯಾಪದ ಒಣ್ಣೆ ರೂಪ ಬರಿಬೇಕು, ಕ್ರಿಯಾಪದದ ಒಣ್ಣೆ ರೂಪ ಆದ ನಂತರ ಕರ್ಮಪದವನ್ನ ಬರಿಬೇಕು ಅಂತಕ್ಕಂಥದ್ದು. ಇದಾದ ನಂತರ ಇಲ್ಲಿ ಕೆಲವೊಂದಿಷ್ಟು ಬರ್ತಾವ್ರಿ. ಯಾಕಂದ್ರೆ ಹೆಚ್ಚಾಗಿ ನಮ್ಮೆಲ್ಲರ ತಲೆ ಒಳಗೆ ಏನಿರ್ತದ್ರಿ? ಕ್ರಿಯಾಪದ ಅಂದಾಗ ಜಂಪ, ರನ್ನ, ಗೋ, ಸಿಟ್ ಇವು ಒಟ್ಟ ನಮಗೇನೈತಿ ಕ್ರಿಯಾಪದ ಅಂತಕ್ಕಂಥದ್ದು. ಇಲ್ಲಿ ನೀವೇನ್ ಮಾಡ್ತೀವಿ? ನಾವು ಹಿಂಗ್ ಗೋಟು ಬಂದಿತ್ತು, ಇದು ಬಂದಿತ್ತು ಅಂದ್ರೆ ಗುರ್ತಾ ಹಿಡಿತೀವ್ರಿ. ನೇರವಾಗಿ ನೋಡ್ರಿ, ಇದು ಯಾವ ಕಾಲದ ವಾಕ್ಯ ಅಂದಾಗ ಮೊದಲು ಏನ್ ನೋಡ್ಬೇಕ್ರಿ? ಸಬ್ಜೆಕ್ಟ್ ನೋಡ್ಬೇಕ್ರಿ. ಸಬ್ಜೆಕ್ಟ್ ಆದ ನಂತರ ಕ್ರಿಯಾಪದ ಯಾವ ರೂಪದಾಗೈತಿ ನೋಡ್ಬೇಕು. ಹೌದಾ? ಕ್ರಿಯಾಪದ ನೋಡಿದ ನಂತರ ಏನ್ ನೋಡ್ಬೇಕು? ಅದ್ರ ಹಿಂದ್ಗಡೆ ಯಾವ್ದಾದ್ರು ಆಕ್ಸಿಲರಿ ಐತಿ ಎಲ್ಲ ನೋಡ್ಬೇಕು. ಹೌದ್ರಿ? ಆದ್ರೆ ಇಲ್ಲಿ ಏನೈತಪ್ಪ ಅಂತಾರೆ, ಕ್ರಿಯಾಪದದೊಳಗ ಕ್ರಿಯಾಪದ ಇಲ್ಲದ ವಾಕ್ಯ ಕೊಟ್ಟಿರ್ತಾರ. ಅಂದ್ರ ಮೇನ್ ವರ್ಬ್ ಇರಂಗಿಲ್ರಿ, ಕ್ರಿಯಾಪದ ಇಲ್ಲದ ವಾಕ್ಯ ಕೊಟ್ಟಿರ್ತಾರ. ಆ ವಾಕ್ಯಗಳನ್ನ ಹೆಂಗ್ ಕಂಡು ಹಿಡಿದು ಇಲ್ಲಿ ನೋಡ್ರಿ,
I am a teacher. He has two pens. You are a cheater. ತಲೆಯಾಗಿರ್ಲಿ. She is a singer. ನೋಡ್ರಿ ಮುಂಬರ್ತಕ್ಕಂತ ವಿಡಿಯೋದೊಳಗೆ ಏನಾಕತ್ತಪ್ಪ ಅಂತ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳುವಾಗ ಕನ್ಫ್ಯೂಸ್ ಆಗಿ ಬರ್ತಾ ಆಗಾವ ಈಗ ಹೇಳಕತ್ತೇನ್ರಿ. ಇಲ್ಲಿ ನೋಡ್ರಿ ಆಮ್, ಹ್ಯಾಸ್, ಆರ್, ಈಸ್, ಹಾಗೆ ಐ ಹ್ಯಾವ್ ಬಿಗ್ ಬಾಸ್ಕೆಟ್. ಐ ಹ್ಯಾವ್ ಅ ಬಿಗ್ ಬಾಸ್ಕೆಟ್. ಹ್ಯಾವ್ ಇವುಗಳ ಮುಂದೆ ಗೋ, ಜಂಪ್, ಸಿಟ್ ಇಂಥದ್ದು ಯಾವುದೂ ಕೂಡ ಏನಿಲ್ಲಪ್ಪ ಅಂತಂದ್ರ ಕ್ರಿಯಾಪದ ಇಲ್ಲ ಅಂದ್ರ ಇದು ಯಾವ ಕಾಲದ ವಾಕ್ಯವಾಗಿರ್ತದ್ರಿ? ಇದು ಕಂಪಲ್ಸರಿ ಇನ್ ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ ಆಗಿರ್ತದ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಂಗಿಲ್ಲ, ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಸೊ ಈ ರೀತಿಯಾಗಿ ನಮ್ದು ಏನಕತ್ತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಇನ್ ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ಏನ್ ಮಾಡ್ತೀವಿ? ಸ್ಟಡಿ ಮಾಡ್ತೀವಿ. ಇನ್ನ ಇದರದ ಇವೆಲ್ಲ ಪಾಸಿಟಿವ್ ಸೆಂಟೆನ್ಸಸ್ ರೇ. ಈಗ ಏನ್ ಹೇಳೇನಿ ನೀವು ವಾಕ್ಯ ಏನು ಎಕ್ಸಾಂಪಲ್, ಇವೆಲ್ಲ ಯಾವ ಸೆಂಟೆನ್ಸಸ್? ಪಾಸಿಟಿವ್ ಸೆಂಟೆನ್ಸ್ ಆರ್ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಪಾಸಿಟಿವ್ ಸೆಂಟೆನ್ಸ್ ಏನಪ್ಪಾ ಅಂತಂದ್ರ ಇಲ್ಲಿ ನೆಗೆಟಿವಿಟಿ ಇರಂಗಿಲ್ಲ, ಪಾಸಿಟಿವ್ ಇರ್ತದ. ಇವುಗಳನ್ನ ನೆಗೆಟಿವ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ನಾವು ಫಾಲೋ ಮಾಡ್ತೀವಿ. ಅವೇನಪ್ಪ ಅಂತಂದ್ರೆ ಈ ಕಡೆ ಲಕ್ಷ ಕೊಡ್ರಿ. ಸಬ್ಜೆಕ್ಟ್ ಅತಿ, ವರ್ಬ್ ಅತಿ, ಅಬ್ಜೆಕ್ಟ್ ಅತಿ ಇವೆರಡುತ್ರ ನಡುವೆ ಏನಿಲ್ರಿ? ಯಾವುದೇ ರೀತಿಯಾದಂತ ಬೇರೆ ಶಬ್ದಗಳಿಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ. ಅಂದ್ರೂ ಕೂಡ ನಾವೇನ್ ತಿಳ್ಕೊಬೇಕು? ಪ್ರೆಸೆಂಟ್ ದೊಳಗೆ ಇದು ಏನಿರ್ತತಿ? ಇಲ್ಲಿ ಡೂ ಇರ್ತದ. ಏನಿರ್ತೈತ್ರಿ? ಡೂ ಇರ್ತದ. ಇಲ್ಲಿ ಏನಿರ್ತತಿ? ಡೂ ಇರ್ತತಿ. ಸಬ್ಜೆಕ್ಟ್ ಆದ ನಂತರ ವರ್ಬ್ ನಡುವ, ಸಬ್ಜೆಕ್ಟ್ ನಡುವ ಡೂ ಇರ್ತದ. ಇದಕ್ಕೆ ನಾವೇನ್ ಹಚ್ಬೇಕ್ರಿ? ನಾಟ್ ಹಚ್ಬೇಕ್ರಿ. ಡು ನಾಟ್ ಅಥವಾ ಡೋಂಟ್. ಇದ್ರ ಶಾರ್ಟ್ ಫಾರ್ಮ್ ಏನ? ಡೋಂಟ್. ಹಂಗಾದ್ರೆ ಇದನ್ನ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ಏನಾಕತ್ರಿ? ಐ ಡೋಂಟ್ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತಿಲ್ಲ. ವಿ ಡೋಂಟ್ ಗೋ ಟು ಸ್ಕೂಲ್. ವಿ ಡೋಂಟ್ ಗೋ ಟು ಸ್ಕೂಲ್. ನಾವು ಶಾಲೆಗೆ ಹೋಗುತ್ತಿಲ್ಲ. ಯು ಡೋಂಟ್ ಗೋ ಟು ಸ್ಕೂಲ್. ಯು ಡೋಂಟ್ ಗೋ ಟು ಸ್ಕೂಲ್. ಇಲ್ಲಿ ಬತ್ ನೋಡ್ರಿ ಮತ್ತೆ ಈ ಡೂ ಏನತ್ಲ ಇಲ್ಲಿ ನಾವು ನಾಟ್ ಹಚ್ಬೇಕಾದಾಗ ಈ ಎಸ್ ಇಲ್ಲಿ ಬರ್ತತಿ, ಡೂ ಬರ್ತತಿ, ಡಸ್ ನಾಟ್ ಆಕತಿ. ಹಿ ಡಸ್ ನಾಟ್ ಗೋ ಟು ಸ್ಕೂಲ್. ಇದು ಈ ಎಸ್ ಏನಾಕತ್ರಿ? ಇದಕ್ಕೆ ಟಚ್ ಆಕತಿ. ಹಾಗೆ ಸಿ ಡಸ್ ನಾಟ್ ಗೋ ಟು ಸ್ಕೂಲ್. ಇಟ್ ಡಸ್ ನಾಟ್ ಗೋ ಟು ಸ್ಕೂಲ್. ದೇ ಡು ನಾಟ್ ಆರ್ ಡೋಂಟ್ ಗೋ ಟು ಸ್ಕೂಲ್. ಈ ರೀತಿಯಾಗಿ ನಾವು ಇದ್ರೊಳಗ ಪಾಸಿಟಿವ್ ಆಯ್ತು, ನೆಗೆಟಿವ್ ಆಯ್ತು, ಎರಡು ಸೆಂಟೆನ್ಸ್ ಅನ್ನ ಹೇಳಿದೀನಿ. ಇನ್ನೂ ಏನಾದ್ರು ಈ ಇಂಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಒಳಗ ನೋಡ್ರಿ ಏನಾಗತಿ, ಒಂದ್ ಸೈಡ್ ನ ಹೇಳ್ಕೊಂತ ಹೋಗೋದಾಗ ಆಗತಿ. ನಿಮಗ್ ಏನ್ ಅಪೇಕ್ಷೆ ಐತಿ ಅನ್ನೋದು ನನಗ್ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾರ್ಯಾರು ನೋಡಕತ್ತಿರಲ್ಲ ದಯಮಾಡಿ ಇದ್ರಾಗ ಏನಾರೇ ಸರ್ ಇದನ್ನ ಇಂಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಅನ್ನ ಹಿಂಗ ಏನಾರ ಬೇರೆ ಚೇಂಜಸ್ ಮಾಡ್ಬೇಕು ಅನ್ನೋದು ಏನಾರ ಅನಿಸಿತ್ತಪ್ಪ ಅಂತಾರ ದಯಮಾಡಿ ಏನ್ ಮಾಡ್ರಿ ನನ್ನ ಕಮೆಂಟ್ನೊಳಗೆ ಹಾಕ್ರಿ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಮತ್ತೆ ಏನಾದ್ರು ಚೇಂಜಸ್ ಇದ್ರೆ ಚೇಂಜಸ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ. ಸದ್ಯದ ಮಟ್ಟಿಗೆ ಇಂಡೆಫಿನಿಟ್ ಆರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಇಷ್ಟು ಗೊತ್ತಾದ್ರೆ ಇದು ಕಂಪ್ಲೀಟ್ ಆಗಿರ್ತದ. ಇದನ್ನ ನೀವೇನ್ ಮಾಡ್ಬೋದಪ್ಪ ಅಂತಾರ ಅಂಥವಕ್ಕೊಂದು 10-15 ಎಕ್ಸಾಂಪಲ್, ಇವಕ್ಕೊಂದು 10-15 ಎಕ್ಸಾಂಪಲ್ ಅಷ್ಟು ಬರದ್ ಏನ್ ಮಾಡ್ಬೇಕು? ಅವತ್ತು ನೆಗೆಟಿವ್ ಮಾಡ್ಕೊಳ್ಳೋದು. ನೆಗೆಟಿವ್ ಮಾಡ್ಕೊಂಡ
ನೆಗೆಟಿವ್ ದಿಂದ ಪಾಸಿಟಿವ್, ಪಾಸಿಟಿವ್ ದಿಂದ ನೆಗೆಟಿವ್ ಈ ರೀತಿ ಮಾಡಿ ಅಧ್ಯಯನ ಮಾಡಿದ್ರಪ್ಪ ಅಂತಾರ ಕಾಲಗಳಲ್ಲಿ ಮೊದಲನೆಯ ಕಾಲ ಇನ್ ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಎಲ್ಲರಿಗೂ ಸಂಪೂರ್ಣವಾಗಿ ಬರ್ತದ. ನಾಳೆ ದಿನ ಏನ್ ಮಾಡೋಣಪ್ಪ ಅಂತಾರೆ ಉಳಿದಿರ್ತಕ್ಕಂಥ 3 ಅಂದ್ರೆ ಫಸ್ಟ್ ಡೇ ಏನಾಗ್ತಪ್ಪ ಅಂದ್ರೆ ಇವತ್ನೆಲ್ಲ ತಿಳಿಸಿ ಹೇಳಲಿಕ್ಕೆ ನಮಗೆ ಸಮಸ್ಯೆ ಆಗ್ಯದ. ಇನ್ನ ನೆಕ್ಸ್ಟ್ ಡೇ ಏನಾಗಿರ್ತದೆ ನಮಗ ಪರ್ಸನ್ಸ್ ಆಗ್ಲಿ, ಸಿಂಗ್ಯುಲರ್ ಆಗ್ಲಿ, ಪ್ಲೂರಲ್ ಆಗ್ಲಿ ಇವೆಲ್ಲ ನಮ್ಗೆ ಗೊತ್ತಿರ್ತಾವ. ಅವುಗಳನ್ನ ನಾವೇನ್ ಮಾಡೋಣ ಕಂಟಿನ್ಯೂ ಆಗಿ ಕ್ಯಾರಿ ಮಾಡ್ಕೊಳಕ್ ಅನುಕೂಲ ಆಗ್ತದ. ಹೀಗಾಗಿ ನಾಳೆ ನಾವೇನ್ ಮಾಡೋಣಪ್ಪ ಅಂತಾರ ಪ್ರೆಸೆಂಟ್ ಟೆನ್ಸ್ ಉಳಿದಿರ್ತಕ್ಕಂಥ ಬಾಕಿ 3 ಕಾಲಗಳ ವಾಕ್ಯಗಳನ್ನ ಚರ್ಚೆ ಮಾಡೋಣ. ಮುಂದಿನ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಹಾಕೀನಿ. ಅಲ್ಲಿವರೆಗೆ ಎಲ್ರಿಗೂ ಕೂಡ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕೂತ್ಕೊಂಡು ನಮ್ಮ ವಿಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಿಡಿಯೋದವರೆಗೆ ಕಾಯ್ತಾ ಇರಿ. ಹಾಗೆ ಹೋಗುವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಸೈಡ್ ಗಂಟೆ ಐತ್ರಿ, ಆ ಗಂಟೆ ಒಂದು ಬಾರ್ಸ್ರಿ. ಯಾಕಪ್ಪ ಅಂತ ಏನಾಕತ್ತಿ ನಾ ಹಾಕಿರ್ತಕ್ಕಂಥ ಅಷ್ಟು ವಿಡಿಯೋಗಳು ನಿಮಗೆ ಬಂದು ಮುಟ್ತಾವ. ಗಂಟೆ ಬಡಿಲಿಲ್ಲಪ್ಪ ಅಂದ್ರೆ ಎಚ್ಚರಿಕೆ ಆಗಂಗಿಲ್ಲ, ಬಂದು ಮುಟ್ಟಂಗಿಲ್ಲ. ಹೀಗಾಗಿ ನಮ್ಮನ್ನ ಇದುವರೆಗೂ ಸುಮಾರು 1 ತಿಂಗಳಿಂದ ನಾವು ವಿಡಿಯೋಗಳನ್ನ ಮಾಡ್ತಾ ಇದ್ವಿ. ನಮಗೆ ಅಷ್ಟೇ ಪ್ರೋತ್ಸಾಹನೂ ಕೊಡಾಕತ್ತೀರಿ. ಹಾಗೆ ಈ ಪ್ರೋತ್ಸಾಹ ಹೀಗೆ ಮುಂದುವರಿಲಿ, ನಮಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಲಿಕ್ಕೆ ಸಹಕಾರ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ರಿಗೂ ಗುಡ್ ಬೈ.